ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸ್ಟೆಲ್ನಲ್ಲಿ ಕೊಳೆತ ತರಕಾರಿ ಬಳಕೆ, ಹುಳ ಬಿದ್ದಿರೋ ಊಟ ಪ್ರಶ್ನೆ ಮಾಡಿದ್ರೆ ಬರುತ್ತೆ ಬೇರೊಬ್ಬ ವಿದ್ಯಾರ್ಥಿಗಳಿಂದ ಧಮ್ಕಿ ಕರೆ. ವಾರ್ಡನ್ ಧಮ್ಕಿ ಹಾಕ್ತಿರೋ ಆಡಿಯೋ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಇದು ಲಿಂಗಸುಗೂರಿನ ಕರಡಕಲ್ ಬಳಿಯ ಹಾಸ್ಟೆಲ್ನ ಕರ್ಮಕಾಂಡ. ಇದು ಇನ್ನು ವಿರೋಧ ಧರಣಿ ಮಾಡಿದ ಸ್ಟೂಡೆಂಟ್ಸ್ಗೆ ಹಾಲ್ ಟಿಕೆಟ್ಗಳನ್ನ ನೀಡಲ್ವಂತೆ. ಇದು ಈ ಹಾಸ್ಟೆಲ್ನ ಕರ್ಮಕಾಂಡ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಕೊಳೆತ್ಕೊಂಡು ಹೋಗಿರುವಂತಹ ಬದನೆಕಾಯಿ ಜೊತೆಗೆ ಟೊಮೆಟೊಗಳು, ಹಾಗೆ ಹುಳ ತುಂಬಿರುವಂತಹ ಬದನೆಕಾಯಿ, ಆಲೂಗೆಡ್ಡೆ, ಟೊಮೆಟೊ ಹಾಗೂ ಈರುಳ್ಳಿಗಳನ್ನು ಪ್ರತಿನಿತ್ಯ ಊಟದಲ್ಲಿ ಅಡಿಗೆಯಲ್ಲಿ ಬಳಕೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಇತ್ತೀಚೆಗೆ ಹಾಸ್ಟೆಲ್ನಲ್ಲಿ ನೀಡಿದಂತಹ ಚಿಕನ್ ಊಟದಲ್ಲೂ ಕೂಡ ಹುಳುಗಳು ಪತ್ತೆಯಾಗಿತ್ತು. ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಈ ರೀತಿ ಕೊಳೆತು ಹೋಗಿರುವಂತಹ ಟೊಮ್ಯಾಟೊಗಳು, ಹಾಗೆ ಹುಳ ತುಂಬಿರುವಂತಹ ಬದನೆಕಾಯಿ, ಆಲೂಗೆಡ್ಡೆ, ಈರುಳ್ಳಿಗಳನ್ನು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸಿ ಇದನ್ನೇ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ. ಊಟದಲ್ಲಿ ಹುಳ ಇದೆ ಸರ್ ಅಂದರೆ ಅದನ್ನ ಚೆಲ್ಲಿ ಬೇರೆ ಊಟ ಹಾಕಿಸ್ಕೋ ಅಂತ ಹೇಳ್ತಿದ್ದಾರೆ ಅಂತೆ ವಾರ್ಡನ್ಗಳು. ಇನ್ನು ವಸತಿ ನಿಲಯ ವಿದ್ಯಾರ್ಥಿಗಳಿಂದ ವಾರ್ಡನ್ ಮೇಲೆ ಆರೋಪಗಳ ಸುರಿಮಳೆಯೇ ಕೇಳಿ ಬರ್ತಾ ಇದೆ. ಇನ್ನು ವಾರ್ಡನ್ ಮಾತಾಡಿರುವಂತಹ ಒಂದು ಆಡಿಯೋ ಏನಿದೆ ಅದು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಏನ್ ಮಾತಾಡಿದರೆ ಆಡಿಯೋ ನೀವೇ ಕೇಳ್ಕೊಂಡು ಬನ್ನಿ. ಅಲ್ಲಲ್ಲ, ನಾನು ಕೂಡ ಮಾತಾಡೋದು ಏನಿಲ್ಲ. ಅವ್ರಿಗೆ ಹೇಳ್ಬಿಡು, ಅವ್ರಿಗೆ ನಾನು ನೀ ಮಾಡಲ್ಲ ನಿನ್ಕಿಂತ ನಾನು ಬಲ ಮಾಡ್ತೀನಿ. ಮತ್ತೆ ತೂಲ ಆಲ್ ಟಿಕೆಟ್ ಬರಲ್ಲ ಅವ್ರದ್ದು. ನಾನು ಹೇಳ್ತವ್ರಿ ಸರ್, ನಾನು ತೆರಿ ಕಟ್ರ ಮತ್ತೆ ಹಿಂದಕ್ಕೆ ಅವ ಹನುಮರೆಡ್ಡಿ ಅವರು ಅನುಭವಿಸ್ಯಾರಿಲ್ಲ. ಮತ್ತೆ ಅದಕ್ಕಿಂತ ಬಲ ಆಗುತ್ತೆ ನೋಡಿದು. ಇನ್ನ ಅದು ಬೇಕಾದವ, ಇನ್ನ ಕಷ್ಟವ ಇವ್ರ ಲಿಸ್ಟ್. ಇವ್ರು ಯಾವುದೇ ಕಾರಣಕ್ಕೂ ಅದು ಸ್ಟ್ರೈಕ್ ಮಾಡಂತಿಲ್ಲ, ಯಾವ್ದೇ ಮಾಡಂತಿಲ್ಲ. ಏನಿದ್ರು ಕುಂತು ಮಾತಾಡ್ಬೇಕಂತ ಆಯ್ತದ. ಮತ್ತೆ ಇವ್ರಿಗೆ ಮಾತಿಗೆ ಅವ್ರು ಸ್ಟ್ರೈಕ್ ಅಂತ ನಾವು ಕೂಡ ಅಶೋಕ ಮತ್ತೆ ಅವ್ರ ತಿಂಡಿನ ತೆಗಿತ ನೋಡ ಅವ್ರ ಇಬ್ರದ್ದು. ನೀನೆಲ್ಲ ನಾ ತೆಗಿತೀನಿ. ನಾ ಹೊರಗ್ ಬಂದಿನ್ರಿ, ಅದಕ್ಕ ನಾಟಕ ನಡೆಸ್ಯಾರ. ಬೈದಿನಿ ಹೋಗ್ಯಾರಿ. ಅಲ್ಲಲ್ಲ, ಬರೀ ಅವ್ರು ಬಂದ್ರೆ ಅದಕ್ ಕೊಡ್ಸ್ರಿ ಇದಕ್ ಕೊಡ್ಸ್ರಿ ರೊಕ್ಕ ಕೊಡ್ರಿ ಅಂತ. ರೊಕ್ಕ ಯಾಕೆ ಕೊಡ್ಬೇಕ? ನಾನು ಮ್ಯಾಕ್ಸಿಮಮ್ ಹೇಳಿದೀನಿ, ಅವ್ರು ಮ್ಯಾಕ್ಸಿಮಮ್ ಬಂದಿಲ್ಲ. ನಾನೇನು ಬರ್ಲಾರ ಮತ್ತೆ ರೊಕ್ಕ ಕೊಟ್ಟು ತಂದ್ ಕೊಡಕತ್ತ ಯಾಕಡಪ್ಪ? ಹೇಳೇನ್ ಸರ್, ಈಗ ಹೇಳೇನ್ರಿ. ಕ್ಲಿಯರ್ ಶಿವ ಏ ಅದು ಇದು ಒಣಕಾರಕ್ ಒಳಗಟ್ಟೆ ಪಳಗಟ್ಟೆ ಏನ್ ಹಾಕ್ಬೇಡ, ಬರೇ ಪ್ಲೇನ್ ನೋಡು. ಅನಿಲ ಹೇಳೇನ್ ತೋರಿ ಸರ್. ನಾನು ಈಗ ನೋಡು, ಹಗಲಲ್ಲ ನಾನು ಬಂದು ನನ್ನ ಕೂಡ ವಾದ ಮಾಡ್ಕೊಂತ ಕೂತ್ರ ನಾನು ಮತ್ತೆ ನಾನು ನಮ್ಮ ಚಿಕ್ಕ ಪಕ್ಕ ನಾನೆಲ್ಲ ಅಷ್ಟು ತಂದೆ ಕಾಸಿ ನಾನು ಅನ್ಸೋ ಮನುಷ್ಯ ಅಲ್ಲ ನಾನು. ಹೌದೌದು ತೋರಿ ಸರ್, ಹೇಳಿ. ಸಣ್ಣಗೆ ಮಾತಿಗೆ ಅವ್ರು ಮತ್ ಜಗಳ ತಕ್ಕ ತಿಂಟಿದ್ರ ಮತ್ತೆ ಅದ್ರ ಮಾಡಂತ ಹೇಳ್ಬಿಟ್ಟು ನಾನು ಕೇಸ್ ಮಾಡ್ತೀನಿ, ಒಳಗೆ ಹಾಕ್ಸಿಬಿಡ್ತೀನಿ. ನಾ ಫೋನ್ ಹಚ್ಚಿ ಹೇಳಿನ್ ತೋರಿ ಸರ್. ನಿಮಗ್ ಬರಲ್ ತೋರಿ ಒಳ್ಳೆ ಫೋನ್ ಹೇಳೇನ್ರಿ. ಅದಕ್ ನಾನು ಅಲ್ಲಲ್ಲ, ನಾನು ಕೂಡ ಮಾತಾಡೋದು ಏನಿಲ್ಲ. ಅವ್ರಿಗೆ ಹೇಳ್ಬಿಡು, ಅವ್ರಿಗೆ ನಾನು ಎಸ್, ನೀವು ಇಷ್ಟೊತ್ತು ಕೂಡ ಕೇಳಿಸ್ಕೊಂಡ್ರೆ ಇದು ವಾರ್ಡನ್ ಮಾತಾಡಿರುವಂತಹ ಆಡಿಯೋ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಅಂದರೆ ವಸತಿ ಶಾಲೆಯಲ್ಲಿ ಈ ರೀತಿ ಕೊಳೆತು ಹೋಗಿರುವಂತಹ ಟೊಮ್ಯಾಟೊಗಳು ಅಥವಾ ಹುಳ ಬಂದಿರುವಂತಹ ಬದನೆಕಾಯಿ ಇದೆಲ್ಲವನ್ನ ಕೂಡ ಉಪಯೋಗಿಸಿ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಇತ್ತೀಚೆಗಷ್ಟೇ ಇವರು ನೀಡಿರುವಂತಹ ಒಂದು ಚಿಕನ್ ಊಟದಲ್ಲಿ ಹುಳಗಳು ಕೂಡ ಪತ್ತೆಯಾಗಿತ್ತು. ಇನ್ನು ಇದನ್ನ ಗಮನಿಸಿರುವಂತಹ ವಿದ್ಯಾರ್ಥಿಗಳು ಸರಿ ಈ ರೀತಿ ಅಂದರೆ ವಾರ್ಡನ್ ಹತ್ರ ಹೋಗ್ಬಿಟ್ಟು ಸರಿ ಈ ರೀತಿ ಹುಳ ಸಿಕ್ಕಿದೆ ಊಟದಲ್ಲಿ ಅಂತ ಹೇಳಿದ್ರೆ ಅದನ್ನ ಬಿಸಾಕು, ಬೇರೆ ಹಾಕೋ ಅಂತ ಹೇಳ್ತಿದಾರಂತೆ. ಅಂದರೆ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನ ಅಥವಾ ಬೇಜವಾಬ್ದಾರಿತನ. ಇನ್ನು ಯಾರೆಲ್ಲ ಇದನ್ನ ಪ್ರಶ್ನೆ ಮಾಡ್ತಾರೆ ಅಥವಾ ಇದನ್ನ ವಿರೋಧಿಸ್ತಾರೆ, ಧರಣಿ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಅಂತಹ ಸ್ಟೂಡೆಂಟ್ಸ್ಗಳಿಗೆ ಹಾಲ್ ಟಿಕೆಟ್ ಕೂಡ ಬರಲ್ವಂತೆ. ಸೊ ಇದ್ರ ಬಗ್ಗೆ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು.